ಸರ್ 20ನೇ ತಾರೀಕಿನಂದು ಸಾರಿಗೆ ಮುಷ್ಕರಕ್ಕೆ ಈಗಾಗಲೇ ಕೂಡ ಕರೆ ಕೊಟ್ಟಿರುವಂಥದ್ದು. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ 12.5%ನಷ್ಟು ವೇತನವನ್ನು ಹೆಚ್ಚಳ ಮಾಡಿತ್ತು. ತಮ್ಮ ಮುಂದಿನ ನಡೆ ಏನು, ತಾವೇನು ನಿರ್ಧಾರ ತೆಗೆದುಕೊಂಡಿದ್ದೀರಾ? ಸರ್, ಈಗ ನಾವು ಈ ನಿರ್ಧಾರದಲ್ಲಿ ಆಲ್ರೆಡಿ ಮುಂದೆ ಹೋಗಿದ್ದೀವಿ. ಕಲಬುರಗಿನಲ್ಲೂ ಸಮಾವೇಶ ಮಾಡಿದ್ದೀವಿ, ಬೆಳಗಾವಿನಲ್ಲೂ ಸಮಾವೇಶ ಮಾಡಿ, ಹುಬ್ಬಳ್ಳಿ ಸಮಾವೇಶಗಳೆಲ್ಲ ಮುಗಿದಿದೆ. ರಾಜ್ಯದ ಕಾರ್ಮಿಕರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ, ಹಿಂದೆ ಇದ್ದಂಥ ಸರ್ಕಾರ 15% ವೇತನವನ್ನು ಹೆಚ್ಚಳ ಮಾಡಿದೆ. ಈ ಸರ್ಕಾರ ಏಕಾಏಕಿ 12.5% ಹೆಚ್ಚಳ ಮಾಡಿರ್ತಕ್ಕಂಥದ್ದಲ್ಲದೆ 1980ನೇ ಇಸ್ವಿಯಿಂದ ನಡ್ಕೊಂಬಂದಿರ್ತಕ್ಕಂಥ ಕೈಗಾರಿಕಾ ಒಪ್ಪಂದವನ್ನೇ ಮುರಿಯೋದಕ್ಕೆ ಹೊರಟು ನಿಂತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವೆಲ್ಲರೂ ಬೀದಿಗಿಳಿಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದಾಗಿದೆ. ಅದಕ್ಕೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರೆಲ್ಲರೂ ಸಹ ಬೆಂಬಲ ಕೋರ್ತಾ ಇದ್ದಾರೆ. 20ನೇ ತಾರೀಕು ಮುಷ್ಕರ ಆಗ್ತಕ್ಕಂಥದ್ದು ಸತಸಿದ್ಧ. ಯಾಕೆಂದರೆ ಈ ಸರ್ಕಾರ ಬಂದಂಥ ತರಾತುರಿನಲ್ಲಿ ಸಾರಿಗೆ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಮತ್ತು MLAಗಳ ಸಂಬಳವನ್ನು 100% ಸಂಬಳವನ್ನು ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಸಾರಿಗೆ ಸಚಿವರ ಸಾರಿಗೆ ನೌಕರರ ವಿಚಾರದಲ್ಲಿ 2.5 ವರ್ಷದಿಂದ ಮಲತಾಯಿ ಧೋರಣೆಯನ್ನೇ ಮಾಡ್ಕೊಬಂದಿದ್ದಾರೆ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡ್ರೂ ಸಹ ಸಾರಿಗೆ ನೌಕರರ ಪಾಲಿಗೆ ಯಾವುದೇ ಕಾರಣಕ್ಕಂತೂ ಸಿಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ಇವತ್ತಿನ ಆರ್ಥಿಕ ಪರಿಸ್ಥಿತಿ ಮತ್ತು ಇವತ್ತಿನ ಹಣದುಬ್ಬರದ ನಡುವಿನಲ್ಲಿ ಸಾರಿಗೆ ನೌಕರರು ಜೀವನ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಹೆಜ್ಜೆ ಇಕ್ತಾ ಇದ್ದೀವಿ. ಹಾಗಾಗಿ ತಾವು ತೆಗೆದುಕೊಂಡಿರ್ತಕ್ಕಂಥ 12.5% ಏನು ವೇತನ ಹೆಚ್ಚಳವನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ, ನಾವೇನು ಕೊಟ್ಟಿದ್ದೀವಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ 25% ವೇತನ ಹೆಚ್ಚಳವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ದಯಮಾಡಿ ಅದನ್ನು ಮರುಪರಿಶೀಲನೆ ಮಾಡಿ ವೇತನ ಹೆಚ್ಚಳ ಮಾಡಬೇಕು. ಮತ್ತು 1/1/24 ಏನು ವೇತನ ಹೆಚ್ಚಳ ಆಗಬೇಕಾಗಿದೆ ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾಯಿದ್ದೀನಿ ಸರ್. ನನ್ನ ಹೆಸರು ಜಗದೀಶ್ ಅಂತೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಅಧ್ಯಕ್ಷ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಸರ್. ಸರ್ 20ನೇ ತಾರೀಕಿನಂದು ಸಾರಿಗೆ ಮುಷ್ಕರಕ್ಕೆ ಈಗಾಗಲೇ ಕೂಡ ಕರೆ ಕೊಟ್ಟಿರುವಂಥದ್ದು. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ 12.5%ನಷ್ಟು ವೇತನವನ್ನು ಹೆಚ್ಚಳ ಮಾಡಿತ್ತು. ತಮ್ಮ ಮುಂದಿನ ನಡೆ ಏನು, ತಾವೇನು ನಿರ್ಧಾರ ತೆಗೆದುಕೊಂಡಿದ್ದೀರಾ? ಸರ್, ಈಗ ನಾವು ಈ ನಿರ್ಧಾರದಲ್ಲಿ ಆಲ್ರೆಡಿ ಮುಂದೆ ಹೋಗಿದ್ದೀವಿ. ಕಲಬುರಗಿನಲ್ಲೂ ಸಮಾವೇಶ ಮಾಡಿದ್ದೀವಿ, ಬೆಳಗಾವಿನಲ್ಲೂ ಸಮಾವೇಶ ಮಾಡಿ, ಹುಬ್ಬಳ್ಳಿ ಸಮಾವೇಶಗಳೆಲ್ಲ ಮುಗಿದಿದೆ. ರಾಜ್ಯದ ಕಾರ್ಮಿಕರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ, ಹಿಂದೆ ಇದ್ದಂಥ ಸರ್ಕಾರ 15% ವೇತನವನ್ನು ಹೆಚ್ಚಳ ಮಾಡಿದೆ. ಈ ಸರ್ಕಾರ ಏಕಾಏಕಿ 12.5% ಹೆಚ್ಚಳ ಮಾಡಿರ್ತಕ್ಕಂಥದ್ದಲ್ಲದೆ 1980ನೇ ಇಸ್ವಿಯಿಂದ ನಡ್ಕೊಂಬಂದಿರ್ತಕ್ಕಂಥ ಕೈಗಾರಿಕಾ ಒಪ್ಪಂದವನ್ನೇ ಮುರಿಯೋದಕ್ಕೆ ಹೊರಟು ನಿಂತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವೆಲ್ಲರೂ ಬೀದಿಗಿಳಿಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದಾಗಿದೆ. ಅದಕ್ಕೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರೆಲ್ಲರೂ ಸಹ ಬೆಂಬಲ ಕೋರ್ತಾ ಇದ್ದಾರೆ. 20ನೇ ತಾರೀಕು ಮುಷ್ಕರ ಆಗ್ತಕ್ಕಂಥದ್ದು ಸತಸಿದ್ಧ. ಯಾಕೆಂದರೆ ಈ ಸರ್ಕಾರ ಬಂದಂಥ ತರಾತುರಿನಲ್ಲಿ ಸಾರಿಗೆ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಮತ್ತು MLAಗಳ ಸಂಬಳವನ್ನು 100% ಸಂಬಳವನ್ನು ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಸಾರಿಗೆ ಸಚಿವರ ಸಾರಿಗೆ ನೌಕರರ ವಿಚಾರದಲ್ಲಿ 2.5 ವರ್ಷದಿಂದ ಮಲತಾಯಿ ಧೋರಣೆಯನ್ನೇ ಮಾಡ್ಕೊಬಂದಿದ್ದಾರೆ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡ್ರೂ ಸಹ ಸಾರಿಗೆ ನೌಕರರ ಪಾಲಿಗೆ ಯಾವುದೇ ಕಾರಣಕ್ಕಂತೂ ಸಿಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ಇವತ್ತಿನ ಆರ್ಥಿಕ ಪರಿಸ್ಥಿತಿ ಮತ್ತು ಇವತ್ತಿನ ಹಣದುಬ್ಬರದ ನಡುವಿನಲ್ಲಿ ಸಾರಿಗೆ ನೌಕರರು ಜೀವನ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಹೆಜ್ಜೆ ಇಕ್ತಾ ಇದ್ದೀವಿ. ಹಾಗಾಗಿ ತಾವು ತೆಗೆದುಕೊಂಡಿರ್ತಕ್ಕಂಥ 12.5% ಏನು ವೇತನ ಹೆಚ್ಚಳವನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ, ನಾವೇನು ಕೊಟ್ಟಿದ್ದೀವಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ 25% ವೇತನ ಹೆಚ್ಚಳವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ದಯಮಾಡಿ ಅದನ್ನು ಮರುಪರಿಶೀಲನೆ ಮಾಡಿ ವೇತನ ಹೆಚ್ಚಳ ಮಾಡಬೇಕು. ಮತ್ತು 1/1/24 ಏನು ವೇತನ ಹೆಚ್ಚಳ ಆಗಬೇಕಾಗಿದೆ ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾಯಿದ್ದೀನಿ ಸರ್. ನನ್ನ ಹೆಸರು ಜಗದೀಶ್ ಅಂತೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಅಧ್ಯಕ್ಷ ಮತ್ತು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಸರ್.